ನಮಸ್ಕಾರ ಸ್ನೇಹಿತರೆ. ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ದೇವರು ಅಂತಾನೆ ಕರೆಸಿಕೊಳ್ಳುವ ಲೆಜೆಂಡರಿ ಕ್ರಿಕೆಟರ್. ಜಸ್ಟ್ 16 ವರ್ಷಕ್ಕೆಲ್ಲ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಟ್ಟು 25 ವರ್ಷಕ್ಕೆಲ್ಲ ಕ್ರಿಕೆಟ್ ಜಗತ್ತನ್ನು ಆಳಿದವರು. ದಾಖಲೆಗಳ ಸರದಾರನಾಗಿ ಕ್ರಿಕೆಟ್ನಲ್ಲಿ ಬಾಸ್ ಆಗಿ ಮೆರೆಯೋಕೆ ಶುರು ಮಾಡಿದರು. ಸಕ್ಸಸ್ ಅನ್ನೋದು ಹೆಜ್ಜೆ ಹೆಜ್ಜೆಗೂ ಸಚಿನ್ ಅವರ ಕೈ ಹಿಡಿದಿತ್ತು. ಆದರೆ ಅದೇ ಸಚಿನ್ ಪುತ್ರ ಅರ್ಜುನ್ ತೆಂಡೂಲ್ಕರ್ ಇಂದಿಗೂ ಕೂಡ ಕ್ರಿಕೆಟ್ನಲ್ಲಿ ಸರ್ವೈವ್ ಆಗೋಕ್ಕೆ ಹೆಣಗಾಡ್ತಾ ಇದ್ದಾರೆ. ಇಲ್ಲಿ ದೇಸಿ ಕ್ರಿಕೆಟ್ ಆಗಿರ್ಬೋದು, IPLನಲ್ಲೂ ತಮ್ಮನ್ನು ತಾವು ಪ್ರೂವ್ ಮಾಡಿಕೊಳ್ಳೋಕೆ ಇವರಿಗೆ ಆಗ್ತಿಲ್ಲ. IPLನಂತೂ ಕಳೆದ ಬಾರಿ ಮುಂಬೈನಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಇದ್ರು. ಆದ್ರೀಗ ಅರ್ಜುನ್ ಮದುವೆ ಆಗಿದ್ದು ಲಕ್ ಬದಲಾಗುತ್ತಾ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಈ ಪ್ರಶ್ನೆ ಹುಟ್ಟಿಕೊಳ್ಳೋದಕ್ಕೆ ಕಾರಣವಾಗಿದ್ದು ಅಶ್ವಿನ್ ಮೇಲೆ ಯೋಗರಾಜ್ ಸಿಂಗ್ ಹಾಕಿರುವ ಚಾಲೆಂಜಿಂದ. ಹಾಗಿದ್ರೆ 6 ತಿಂಗಳಲ್ಲಿ ಅರ್ಜುನ್ ತೆಂಡೂಲ್ಕರ್ ಕ್ರಿಕೆಟ್ ಜಗತ್ತು ತಿರುಗಿ ನೋಡೋ ಹಾಗೆ ಮಾಡ್ತಾರಾ, ಅಥವಾ ಯೋಗರಾಜ್ ಸಿಂಗ್ ಅವರ ಗಡ್ಡ ಬೋಳಿಸೋ ಹಾಗೆ ಮಾಡ್ತಾರಾ? ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಅರ್ಜುನ್ ತೆಂಡೂಲ್ಕರ್ ಅಂದಾಗ ಫಟ್ ಅಂತ ನೆನಪಿಗೆ ಬರೋದು ಸಚಿನ್ ತೆಂಡೂಲ್ಕರ್ ಅವರ ಮಗ ಅಂತ. ಆದರೆ ಅರ್ಜುನ್ ಸಾಧನೆ ನೋಡಿ ಅವರನ್ನು ಯಾರು ಕೂಡ ಗುರುತಿಸಲ್ಲ. ತನ್ನದೇ ಆದ ಒಂದು ಐಡೆಂಟಿಟಿಗಾಗಿ ಅರ್ಜುನ್ ಸ್ಟ್ರಗಲ್ ಪಡ್ತಾನೆ ಇದ್ದಾರೆ. ಆದರೆ ಅದು ಅರ್ಜುನ್ ಕೈ ಹಿಡಿತಾ ಇಲ್ಲ. ಅರ್ಜುನ್ಗಿಂತ ಚಿಕ್ಕವರು ಟೀಮ್ ಇಂಡಿಯಾದಲ್ಲಿ ಅಬ್ಬರಿಸ್ತಿದ್ರೆ ಅರ್ಜುನ್ ಟೀಮ್ ಇಂಡಿಯಾಗೆ ಕಾಲಿಡೋಕ್ಕೂ ಕೂಡ ಆಗ್ತಾ ಇಲ್ಲ. ಟೀಮ್ ಇಂಡಿಯಾಗೆ ಕಾಲಿಡೋದು ಬಿಡಿ, IPLನಲ್ಲೇ ತನ್ನನ್ನು ತಾನು ಏನು ಅನ್ನೋದನ್ನು ಪ್ರೂವ್ ಮಾಡೋಕ್ಕೆ ಅರ್ಜುನ್ಗೆ ಆಗ್ತಾ ಇಲ್ಲ. ಈ ಸಲದ IPLನಲ್ಲಿ ಅರ್ಜುನ್ಗೆ ಅದೃಷ್ಟ ತರುವ IPL ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲ, ಇಬ್ಬರು ಸ್ಟಾರ್ ಕ್ರಿಕೆಟರ್ ಕಾಳಗಕ್ಕೆ ಇದು ಸಾಕ್ಷಿ ಆಗಿದೆ. ಅರ್ಜುನ್ ತೆಂಡೂಲ್ಕರ್ ಮದುವೆಯಾಗಿ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಆದರೆ ಇವರಿಗೆ ಕ್ರಿಕೆಟ್ ಜೀವನ ಯಾಕೋ ಕೈ ಹಿಡಿತಾ ಇಲ್ಲ. ಆದರೆ ಮದುವೆ ಆದಮೇಲೆ, ಅದರಲ್ಲೂ IPL ವೇಳೆಯಲ್ಲಿ ಅರ್ಜುನ್ ಹೆಸರು ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಅಂದರೆ ಅರ್ಜುನ್ ತೆಂಡೂಲ್ಕರ್ಗಾಗಿ ಗಡ್ಡ ಬೋಳಿಸುವಷ್ಟರ ಮಟ್ಟಿಗೆ. 6 ತಿಂಗಳಲ್ಲಿ ಅರ್ಜುನ್ ಕ್ರಿಕೆಟ್ ಬದುಕಿಗೆ ದೊಡ್ಡ ತಿರುವು ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅಂದಹಾಗೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಆಟಗಾರ ಅರ್ಜುನ್ ತೆಂಡೂಲ್ಕರ್ಗೆ ಈ ಬಾರಿಯ IPL ಸೀಸನ್ನಲ್ಲಿ ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ ಸಿಗಲ್ಲ ಅಂತ ಅಶ್ವಿನ್ ಹೇಳಿದರು. ಅರ್ಜುನ್ ತೆಂಡೂಲ್ಕರ್ಗೆ ಪ್ಲೇಯಿಂಗ್ 11ನಲ್ಲಿ ಅವಕಾಶ ಸಿಗುತ್ತೆ ಅಂತ ನನಗನ್ನಿಸ್ತಾ ಇಲ್ಲ. ಆ ಯೋಚನೆಯೇ ಬೇಡ. ಮೊಹಮ್ಮದ್ ಶಮಿ, ಮಯಾಂಕ್ ಯಾದವ್, ಆವೇಶ್ ಖಾನ್ ಅವರಂತಹ ಘಟಾನುಘಟಿ ವೇಗದ ಬೌಲರ್ಗಳಿರುವಾಗ ಅರ್ಜುನ್ಗೆ ತಂಡದಲ್ಲಿ ಜಾಗ ಸಿಗೋದು ಕಷ್ಟ ಅಂತ ಹೇಳಿ ಅಶ್ವಿನ್ ಅವರು ಹೇಳಿದರು. ಈ ಹೇಳಿಕೆ ಈಗ ದೊಡ್ಡ ಬಿರುಗಾಳಿಯನ್ನು ಎಬ್ಬಿಸಿದೆ. ಈ ಮಾತು ಮಾಜಿ ಕ್ರಿಕೆಟಿಗ ಯುವರಾಜ್ ಸಿಂಗ್ ಅವರ ತಂದೆ ಆಗಿರುವ ಯೋಗರಾಜ್ ಸಿಂಗ್ರನ್ನ ಕೆರಳಿಸಿದೆ. ಅಶ್ವಿನ್ ಯಾರೇ ಆಗಿರಲಿ, ಅವರು ಹೇಳಿದ್ದು ಶುದ್ಧ ಅಸಂಬದ್ಧ. ಇನ್ನೊಬ್ಬರ ಬಗ್ಗೆ ಮಾತನಾಡುವಾಗ ಕನಿಷ್ಠ ಮರ್ಯಾದೆ ಇರಬೇಕು. TVಯಲ್ಲಿ ಕೂತ್ಕೊಂಡು ಅವನಿಂದ ಅದು ಸಾಧ್ಯವಿಲ್ಲ, ಇದು ಸಾಧ್ಯವಿಲ್ಲ ಅಂತ ಹೇಳೋಕೆ ನೀನು ಯಾರು? ಅವನು ಸಚಿನ್ ತೆಂಡೂಲ್ಕರ್ ಮಗ ಅನ್ನೋದು ಬೇರೆ ವಿಷಯ. ಅವರು ಬರೀ ಬೌಲರ್ ಅಲ್ಲ, ಅವನ ಬ್ಯಾಟಿಂಗ್ ಸಾಮರ್ಥ್ಯವನ್ನು ಅಶ್ವಿನ್ ಇನ್ನೂ ನೋಡಿಲ್ಲ ಅಂಥೇಳಿ ಯೋಗರಾಜ್ ಸಿಂಗ್ ಹೇಳಿದ್ದಾರೆ. ಯೋಗರಾಜ್ ಸಿಂಗ್ ಇಷ್ಟಕ್ಕೆ ನಿಲ್ಲಿಲ್ಲ. ಅಶ್ವಿನ್ಗೆ ಒಂದು ನೇರವಾದ ಸವಾಲನ್ನು ಹಾಕಿದ್ದಾರೆ. ತಮ್ಮ ಗಡ್ಡವನ್ನು ಪಣಕ್ಕಿಟ್ಟಿದ್ದಾರೆ. 6 ತಿಂಗಳೊಳಗೆ ಅರ್ಜುನ್ ತೆಂಡೂಲ್ಕರ್ ವಿಶ್ವದ ಅತ್ಯುತ್ತಮ ಬ್ಯಾಟ್ಸ್ಮನ್ ಆಗದಿದ್ರೆ ನಾನು ನನ್ನ ಗಡ್ಡವನ್ನು ಬೋಳಿಸಿ ಎಸಿತೀನಿ ಅಂತ ಹೇಳಿದ್ದಾರೆ. ಅರ್ಜುನ್ರನ್ನ ಒಬ್ಬ ಸ್ಪೆಷಲಿಸ್ಟ್ ಬ್ಯಾಟರ್ ಮಾಡೋದಾಗಿ ಯೋಗರಾಜ್ ಸಿಂಗ್ ಘೋಷಣೆ ಮಾಡಿದ್ದಾರೆ. ಅರ್ಜುನ್ಗೆ IPLನಲ್ಲಿ ಚಾನ್ಸ್ ಸಿಕ್ಕಿ ಆಗ ಒಳ್ಳೆಯ ಪ್ರದರ್ಶನವನ್ನು ತೋರಿಸಿದರೆ ಮುಂದೆ ಟೀಮ್ ಇಂಡಿಯಾದಲ್ಲಿ ಚಾನ್ಸ್ ಕೂಡ ಸಿಗ್ಬೋದು. ಆದರೆ ಅದಕ್ಕೆ ಭಾಳ ತಯಾರಿಯನ್ನು ಮಾಡಬೇಕಾಗುತ್ತೆ. ಈಗ ಮದುವೆ ಆಗಿದ್ರಿಂದ ಅರ್ಜುನ್ ಕ್ರಿಕೆಟ್ ಬದುಕು ಕೂಡ ಚೇಂಜ್ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.